ನೀವು ಗಮನಿಸಿ, ಇದ್ದಕ್ಕಿದ್ದಂಗೆ ಡೋಪಮಿನ್ ಲೆವೆಲ್ ಲೋ ಆಗುತ್ತೆ. ಯಾಕಾಯಿತು? ಹೇಗೆ ಗೊತ್ತಾಯಿತು ನಿಮಗೆ? ನಿಮಗೆ ತೀವ್ರವಾದ ಬೇಸರ, ಬೋರ್ಡಮ್ ಅಂತ, ಇಂಟೆನ್ಸ್ ಬೋರ್ಡಮ್. ಆಮೇಲೆ ಎಲ್ಲದಕ್ಕೂ ನಕಾರಾತ್ಮಕವಾದ ಒಂದು ಕೆಲಸ ಮಾಡೋದು. ಅಯ್ಯೋ ಮಾಡಬೇಕು ಅಂತಿರಲಿಲ್ಲ, ಆದರೆ ಎಲ್ಲನೂ ನೀವು ಮಾಡ್ತಾ ಇರೋದ್ರೆಲ್ಲ ನೆಗೆಟಿವ್ ಆ್ಯಕ್ಟಿವಿಟಿನೇ. ನೀವು ಬೇಡ ಆದರೂ ಅದನ್ನೇ ಮಾಡ್ತಿದ್ದೀರಾ, ತಪ್ಪು ಅಂತ ಗೊತ್ತು ಆದರೂ ಅದನ್ನೇ ಮಾಡ್ತಿದ್ದೀರಾ. ಆಮೇಲೆ ಯಾವುದಾದ್ರು ಒಂದು ಹೊಸದು ಟಾಸ್ಕ್ ಶುರು ಮಾಡಬೇಕು, ಒಂದು ಕಾರ್ಯ ಶುರು ಮಾಡಿ ಇನಿಷಿಯೇಟಿವ್ ತೊಗೊಳ್ಳಲ್ಲ. ಇನಿಷಿಯೇಟಿವ್ ತೊಗೊಂಡು ಮಾಡಬೇಕಲ್ಲ, ಟಾಸ್ಕ್ ಪ್ರಾರಂಭ ಮಾಡೋದು ನಿಮ್ಮಿಂದ ಭಾಳ ಕಷ್ಟ. ಏನು ಶುರು ಮಾಡೋದು, ಯಾರು ಶುರು ಮಾಡಿಕೊಡ್ಬೇಕು. ಅದಕ್ಕೆ ಹೇಳ್ತಾರೆ ಎಮೋಷನಲ್ ನಮ್ನೆಸ್ ಅಂತ. ಈ ಭಾವನೆಗಳಿಲ್ಲ, ಏನೂ ಬೇಡ, ರೆಸ್ಪಾನ್ಸಿಬಿಲಿಟಿನ ಉದಾಸೀನ ಮಾಡೋದು, ನಿರ್ಲಕ್ಷ್ಯ ಮಾಡೋದು, ಬೇಜವಾಬ್ದಾರಿಯಿಂದ ವರ್ತನೆ ಮಾಡೋದು. ಹೀಗಿದ್ದಾಗ ಯು ಆರ್ ಇನ್ಎಬಿಲಿಟಿ ಟು ಎಂಜಾಯ್ ಲೈಫ್. ನಿಮಗೆ ಲೈಫ್ನ ಎಂಜಾಯ್ ಮಾಡೋ ಕೆಪಬಿಲಿಟಿನೇ ಇಲ್ಲ. ಇದು ಲೋವರ್ ದ್ಯಾನ್ ನಾರ್ಮಲ್ ಆಗಿಬಿಡ್ತೀರ. ನಾರ್ಮಲ್ ಅಲ್ಲ, ಇದು ತುಂಬ ಕೀಳ್ಮಟ್ಟ, ಅಷ್ಟು ಆಗ್ಬಿಡುತ್ತೆ. ಅದನ್ನು ಹೇಳ್ತಾರೆ, ಅಂಥವರು ಕಾನ್ಸ್ಟೆಂಟ್ಲಿ ಎಕ್ಸಾಸ್ಟೆಡ್, ಎಮೋಷನಲಿ ಕಂಪ್ಲೀಟ್ಲಿ ಡ್ರೈನ್ಡ್ ಔಟ್. ಅದನ್ನು ಹೇಳೋದು ನಾನು ಖಾಲಿ ಆಗಿಬಿಡ್ತಾರೆ ಅಂತ. ಅವ್ರು ಅಲ್ಲಿ ಬಂದರೆ ಒಂದು ದೊಡ್ಡ ಹಾಲೋ ಕಾಣಿಸುತ್ತೆ, ಏನೂ ಕಾಣಲ್ಲ, ಖಾಲಿ, ಡಿಪ್ಲೀಟೆಡ್ ಫೀಲಿಂಗ್. ಅಂಥವರು ಡೋಪಮಿನ್ ಡಿಟಾಕ್ಸ್ ಚಾಲೆಂಜಿಂದನೇ ಅವರು ಮಾಡಬೇಕಾಗತ್ತೆ. ಅದು ಸಿಂಪಲ್, ಅದು ಒಂಥರ ಎನರ್ಜಿನ ವಾಪಸ್ಸು ತೊಗೊಂಡು ಬರೋದಿದೆಯಲ್ಲ, ಅದು ಅವರು ಮಾಡಬೇಕು. ಎಂತೂಸಿಯಾಸಮ್ಮಿಂದ ದೇ ಹ್ಯಾವ್ ಟು ಕಮ್ ಬ್ಯಾಕ್, ಹೇಳ್ಬೇಕು, ವಾಪಸ್ ಬರಬೇಕು, ಎಚ್ಚರ ಮಾಡ್ಕೋಬೇಕು. ಇದಕ್ಕೆ ಫಸ್ಟು ಎಷ್ಟು ಸಿಂಪಲ್ಲಾಗಿ, ಇವನ್ ಭಗವದ್ಗೀತೆಯಲ್ಲೂ ಇದೆ, ಇದು ಎಷ್ಟು ಸಿಂಪಲ್ಲಾಗಿದೆ ಅಂದರೆ ಸರಳವಾಗಿದೆ, ಸತ್ಯ. ಅದು ಚೆನ್ನಾಗಿ ಗಾಳಿ ಬರೋ ಕಡೆ ಒಂದು ವಾಕಿಂಗ್ ಮಾಡಿ, ಆಕ್ಸಿಜನ್ ಜಾಸ್ತಿ ಇರೋ ಕಡೆ ವಾಕ್ ಮಾಡಿ. ನಾನು ಇಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ತೀನಲ್ಲ, ಏನಿಲ್ಲ, ಏನೂ ಕಾರಣ ಇಲ್ಲದೆ ಸುಮ್ಮನೆ ಆಲದ ಮರ, ಅಲ್ಲಿ ಪೀಪಲ್ ಟ್ರೀ ಸುತ್ತ 4 ಪ್ರದಕ್ಷಿಣೆ ಹಾಕಿದ್ರೆ ಸಾಕು. ಒಂದೊಂದು ಹೆಜ್ಜೆಗೂ ಉಸಿರಾಟನ ಗಮನಿಸಿ, ವಿಲ್ ಕಮ್ ಬ್ಯಾಕ್. ತಕ್ಷಣ ಡೋಪಮಿನ್ ಲೆವೆಲ್ ರೈಸ್ ಆಗುತ್ತೆ. ವಾಕ್ ಮಾಡಿ, ಕೂತ್ಕೊಂಡ್ಬಿಡಬೇಡಿ, ಮಲ್ಕೊಂಡ್ಬಿಡಬೇಡಿ ಮಾತ್ರೆ ತೊಗೊಂಡು, ಅಥವಾ ಟಿ ವಿ ನೋಡಬೇಡಿ, ತಲೆ ಬಗ್ಗಿಸ್ಬೇಡಿ, ತಲೆ ಎತ್ತಿ ನಡೀರಿ.